ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕನ್ನಡ ಕಿರುತೆರೆಯಲ್ಲಿ ಅನೇಕ ರಿಯಾಲಿಟಿ ಶೋಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ಶರಣಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ನಾನ್ ಫಿಕ್ಷನ್ ಹೆಡ್ ಶರಣಯ್ಯ ಅವ್ರ ಜೊತೆಗೆ ಮಾತನಾಡೋಣ. ಅವ್ರು ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ನಾಡು ಐಹೊಳೆಯಲ್ಲಿ ಅವರಿದ್ದಾರೆ. ಜಿ ಪವರ್ನಲ್ಲಿ ಬರ್ತಾ ಇರುವಂತಹ ಹಳ್ಳಿ ಪವರ್ ರೀಲೋಡೆಡ್ ಶೋನ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಏನು ಮಾತನಾಡ್ತಾರೆ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಳ್ಳಿ ಪವರ್ ರೀಲೋಡೆಡ್ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ ಸರ್. ಹೇಗೆ ನಡೀತಿದೆ ಕಾರ್ಯಕ್ರಮ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಲ್ಲ ಕನ್ನಡಿಗರ ಆಶೀರ್ವಾದ, ಎಲ್ಲ ಪ್ರೇಕ್ಷಕರ ಆಶೀರ್ವಾದದಿಂದ ಚೆನ್ನಾಗಿ ಆಗ್ತಾಯಿದೆ. ಯಶಸ್ವಿನ ನಾವು ಕಂಡಿದ್ದೀವಿ. ನೀವು ಈಗಾಗಲೇ ಎಪಿಸೋಡ್ಗಳಲ್ಲಿ ನೋಡ್ತಾ ಇದ್ದೀರಿ. ಅದ್ಧೂರಿಯಾದ ಒಂದು ವೆಲ್ಕಮ್ ಸಹ ನಮಗೆ ಆಗಿದೆ. ಆಮೇಲೆ ಉತ್ತರ ಕರ್ನಾಟಕ ಮಂದಿ ಅಂದರೆ ಯಾವಾಗಲೂ ಪ್ರೀತಿ ಹಂಚೋದ್ರಲ್ಲೇ ನಂಬರ್ 1 ಅವರು. ಸೊ ನಾನು ಉತ್ತರ ಕರ್ನಾಟಕದವ್ರು, ನನಗೂ ಆ ಹೆಮ್ಮೆ ಇದೆ, ನಮ್ಮೂರಲ್ಲಿ ನಾನು ಶೋ ಮಾಡ್ತಾಯಿದ್ದೀನಿ ಅನ್ನೋದು. ಸರ್, ಈ ಹಳ್ಳಿ ಪವರ್ ಶೋ ಬಗ್ಗೆ ನಾವು ಕೇಳ್ಪಟ್ಟಂಗೆ ಗ್ರಾಮೀಣ ಭಾಗದ ಸಂಸ್ಕೃತಿ, ಇಲ್ಲಿ ಕಲೆ ಮತ್ತು ಇಲ್ಲಿರುವಂತಹ ಕೃಷಿ ಪದ್ಧತಿ ಸೇರಿದಂತೆ ಈ ಸಿಟಿ ಹುಡುಗಿಯರಿಗೆ ಇದ್ರ ಬಗ್ಗೆ ಎಲ್ಲ ಅವ್ರು ಕಲಿಸಿಕೊಡೋದು ರೀತಿ ಒಂದು ಪಾಠ ಕೂಡ ಅಂತ ನಾವು ಕೇಳ್ಪಟ್ಟಿದ್ವಿ. ಸರ್, ಏನೇನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲಿ, ಏನೇನು ಇವೆಂಟ್ಸ್ ಇದೆ ಇಲ್ಲಿ? ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಆಗಿ ತೋರಿಸುವಂಥ ಎಲ್ಲ ಈವೆಂಟ್ಗಳನ್ನು ಇದರಲ್ಲಿ ಮಾಡುತ್ತೆ. ಹಳ್ಳಿಯ ಒಂದು ವಾತಾವರಣದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು, ಅಂದರೆ ಬೆಳಗ್ಗೆಯಿಂದ ಒಬ್ಬ ರೈತ ರಾತ್ರಿ ಮಲಗೋವರೆಗೆ ಏನೆಲ್ಲ ಅವರ ದಿನಚರಿ ಇರುತ್ತಲ್ವ, ಅದನ್ನೇ ಈ ಸಿಟಿ ಹುಡುಗಿಯರಿಗೆ ಅದನ್ನೇ ಒಂದು ಕಲಿಕೆಯಾಗಿ, ಅದನ್ನೇ ಒಂದು ಪರೀಕ್ಷೆಯಾಗಿ, ಅದನ್ನೇ ಒಂದು ಪರಿಣಾಮವಾಗಿ, ಒಂದು ರಸವತ್ತಾಗಿ ಒಂದು ಎಪಿಸೋಡ್ ಆಗಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ, ಇವತ್ತು ನಾವು ಸಿಟಿಗಳಲ್ಲಿ ಒಂದು ಸಂಬಂಧಗಳು ಅನ್ನೋದೇ ಹಂಚಿ ಹೋಗ್ಬಿಟ್ಟಿದೆ. ಅಕ್ಕದ ಪಕ್ಕ ಮನೆ ಗೊತ್ತಿಲ್ಲ, ಆಮೇಲೆ ಯಾವುದೇ ಒಂದು ಸಮಾಧಾನವೇ ಇಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಇದೆಲ್ಲ ವಿಚಿತ್ರ ವಿಚಾರಗಳು ನೋಡ್ತೀವಿ. ನಿಜವಾಗ್ಲೂ ಒಂದು ಆನಂದಮಯವಾದಂಥ ಸಂಬಂಧಗಳಿಗೆ ಗೌರವ ಕೊಟ್ಟು ಊರೇ ಒಂದು ಸಂಭ್ರಮಿಸ್ತಕ್ಕಂಥದ್ದು ಏನಾರು ಇದ್ದರೆ ಅದು ಹಳ್ಳಿಗಳಲ್ಲೇ. ಎಲ್ಲ ಸಂಬಂಧಗಳನ್ನ ಸಂಭ್ರಮ ಮಾಡ್ತಿರೋದೇ ಹಳ್ಳಿಗಳಲ್ಲಿ. ಅಂಥ ವಿಚಾರಗಳನ್ನ ಈ ಹುಡುಗಿಯರುಗಳನ್ನು, ಸಿಟಿ ಹುಡುಗಿಯರು ಇಟ್ಕೊಂಡು ಆ ವಿಚಾರಗಳನ್ನು ಹೇಳ್ತಾ ಹೋಗುವಂಥದ್ದೇ ಇದು. ಇಲ್ಲಿ ಎಲ್ಲನೂ ಬೆಳಗ್ಗೆ ಎದ್ದರೆ ಹೆಂಗೆ ನಾವು ಕೋಳಿಗಳನ್ನು ಬಿಟ್ಟು ಹೆಂಡಿ ಕಸ ಬಳಿದು ಹಸುಗಳನ್ನು ಅದಕ್ಕೆಲ್ಲ ನೀರೆಲ್ಲ ಕೊಟ್ಟು ಮೇವು ಹಾಕಿ, ಮತ್ತು ಅದರ ಹಾಲು ಹಿಂಡಿ ಚಹಾ ಕುಡಿದು, ಮತ್ತು ಎಲ್ಲ ಅಡುಗೆ ರೊಟ್ಟಿ ಬಡಿದು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ಕೂಲಿ ಮಾಡಿ, ಮತ್ತು ಕೆಲಸ ಮಾಡಿ, ಅಲ್ಲಿ ಏನು ಕಳೆವಿದ್ರೆ ಗಳೆವಿದ್ರೆ ಗಳೆವು ಮಾಡಿ, ಅಲ್ಲಿಂದ ಮತ್ತೆ ಮಧ್ಯಾಹ್ನದ ಬುತ್ತಿ ಕಟ್ಕೊಂಡಿರೋದು ಊಟ ಮಾಡಿ, ಮತ್ತೆ ವಾಪಸ್ಸು ಬಂದು ಮತ್ತೆ ರಾತ್ರಿ ರೊಟ್ಟಿ ಬಡಿದು ಎಲ್ಲರೂ ಊಟ ಮಾಡಿ, ಮತ್ತು ವಿಚಾರ ಎಲ್ಲ ಮಾತಾಡಿ, ಊರದು ದೇಶದ್ದೆಲ್ಲ ಕಟ್ಟಿ ಮೇಲೆ ಕುಂತ್ಕೊಂಡು ಹೆಂಗೆ ಮಾತಾಡಿ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೋ ಆ ಜೀವನವನ್ನು ರಸವತ್ತಾಗಿ ತೋರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅಂದರೆ ಈ ಆಧುನಿಕ ಯುಗದಲ್ಲೂ ಕೂಡ ಆಧುನಿಕ ಸೌಲಭ್ಯಗಳನ್ನು ಇಟ್ಟು, ಇಂಟರ್ನೆಟ್ ಇರ್ಬೋದು, ಮೊಬೈಲ್ ಇರ್ಬೋದು, ಇವುಗಳೆಲ್ಲ ಬದಿಗಿಟ್ಟು ಗ್ರಾಮೀಣ ಭಾಗದ ಮೌಲ್ಯಗಳನ್ನು ಕಲಿಸುವ ಪ್ರಯತ್ನ ಈ ಶೋದಿಂದ ಆಗ್ತದೆ ಅಂತ ಅರ್ಥ ತಗೊಳ್ತಾರೆ. ಹೌದು. ಇವಾಗ ಸಿಟಿಲಿರೋರು ನಾವುಗಳೆಲ್ಲ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂದರೆ, ಅದು ಬಿಟ್ಟರೆ ನಮ್ಮ ಬದುಕೇ ಇಲ್ಲ ಅನ್ನೋ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ. ಸೊ ಅವೆಲ್ಲವ ಬಿಟ್ಟು, ಈ ಯಾಂತ್ರಿಕ ಜೀವನವೆಲ್ಲ ಬಿಟ್ಟು ಸಂಪೂರ್ಣವಾಗಿ ಒಂದು ಆ ರೈತರ ಬದುಕನ್ನು ಆ ಕಲಿಕೆಯಾಗಿ ಅದನ್ನು ಹೇಗೆ ತಗೋತೀವಿ ಅನ್ನೋದ್ರ ಬಗ್ಗೆ, ಅಂದರೆ ಹಳ್ಳಿ ಲೈಫನ್ನು ಹೇಗೆ ಅದನ್ನು ನಾವು ಅಳವಡಿಸ್ಕೋತೀವಿ ಅನ್ನೋದೇ ಈ ಒಂದು ಮಜವಾಗಿದೆ. ಇದು ಆ್ಯಕ್ಚುಲಿ ಎಲ್ಲರೂ ಅನ್ಕೋತಾರೆ, ಏನಿದು, ಇದು ರಿಯಾಲಿಟಿ ಶೋ. ಇದು ರಿಯಾಲಿಟಿ ಶೋ ಅಲ್ಲ, ಇದು ಬದುಕಿನ ಶೋ. ಇದು ಬೇರೆ ಶೋಗಳ ಥರ ಅಲ್ಲ ಇದು. ಯಾಕಂದರೆ ಇಲ್ಲಿ ಏನೇ ಮಾಡಿದ್ರೂ ನಾವೆಲ್ಲ ನಮ್ಮ ತಾತ ಮುತ್ತಾತಂದ್ರು, ಈಗ ಸಿಟಿಲಿದ್ದವ್ರು ಏನು ಸಿಟಿಲೇ ಬದುಕಿದವರಲ್ಲ, ಅವರೆಲ್ಲ ಮೂಲ ಹುಡುಕಿದ್ರೆ ಅವ್ರದ್ದು ಹಳ್ಳಿನೇ, ಅವರು ಹಳ್ಳಿಯಿಂದನೇ ಬಂದಿರೋದೆ. ಸೊ ಹಂಗಾಗಿ ನಾವು ಮತ್ತೆ ಮೂಲಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲನ ಬಿಟ್ಟು ಈ ಮೊಬೈಲ್ ಕಲ್ಚರ್ಗಳನ್ನೆಲ್ಲ ಬಿಟ್ಟು ಮೂಲಕ್ಕೆ ಹೋಗ್ತಿದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಚಾರ. ಈಗ ಶರಣಯ್ಯ ಸರ್ ಅಂದರೆ ಕಿರುತೆರೆಯಲ್ಲಿ ಯಾವುದೇ ಶೋ ಮಾಡಿದರೂ ಕೂಡ ಅದು ಪಾಪ್ಯುಲರ್ ಆಗುತ್ತೆ, ಹಿಟ್ ಆಗುತ್ತೆ. ಅದರ ಹಿಂದಿನ ಶಕ್ತಿಗಳಲ್ಲಿ ತಾವು ಪ್ರಮುಖವಾಗಿ ನಿಲ್ತೀರಿ ಅನ್ನೋದು ನಮಗೆ ಗೊತ್ತು. ಹೀಗಾಗಿ ಶರಣಯ್ಯ ಸರ್ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅದು ಯಶಸ್ವಿ ಪಕ್ಕ ಅಂತ. ಈಗ ನೆಕ್ಸ್ಟ್ ಏನು ತಮ್ಮ ಯೋಜನೆಗಳಿದ್ದಾವೆ, ಮತ್ತು ಯಾವ ರೀತಿ ಶೋಗಳನ್ನು ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಏನಾದರೂ ಹೇಳ್ಬೋದು ತಾವು? ಈಗ ಬೆಂಗಳೂರಲ್ಲಿ DKD ಅಂತ ಒಂದು ಶೋ ಮಾಡ್ತಾಯಿದ್ವಿ. ಈಗ ಸರಿಗಮಪ ಇನ್ನೇನು ಫಿನಾಲೆ ಆಗುತ್ತೆ. ಫಿನಾಲೆ ನಂತರ ಅಂದರೆ ಮದರ್ಸ್ಗೆ ಅಂತಲೇ
ಸೂಪರ್ ಮಾಮ್ ಈ ಎಲ್ಲ ಇದಕ್ಕೆ DKD ಶೋವನ್ನು ಅಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಹಳ್ಳಿ ಪವರ್ ಆದಮೇಲೆ ಮತ್ತು ವೆಲ್ಕಮ್ ಟು ಜಂಗಲ್ ಅಂತ ಒಂದು ಹೊಸ ಮತ್ತು ಇನ್ನೂ ಇದಕ್ಕಿಂತ ಇನ್ನೂ ಹಾರ್ಡೆಸ್ಟ್ ಅಂದರೆ ಕಠಿಣವಾದಂಥ ಶ್ರಮವನ್ನು ಪಡೋಕ್ಕೆ ನಾವು ಕಾಡಿಗೆ ಸಜ್ಜಾಗ್ತಾ ಇದ್ದೀವಿ. ಸರ್, ಸದ್ಯಕ್ಕೆ ಒಂದು ಯಾವುದಾದ್ರೂ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಕೆಲಸ ಮಾಡೋರು ಕೂಡ ಅಷ್ಟೇ, ತಾಂತ್ರಿಕ ವರ್ಗದವರು ಕೂಡ ಅಷ್ಟೇ ಇಂಪಾರ್ಟೆಂಟು. ಪ್ರತಿಯೊಬ್ಬ ಒಂದು ಸಣ್ಣ ವಾಟರ್ ಬಾಟಲ್ ತಂದು ಕೊಡೋ ಮನುಷ್ಯ ಇದ್ದರೂ ಕೂಡ ಅವನಿಗೆ ಬಹಳ ಪ್ರಾಮುಖ್ಯತೆ. ಸರ್, ಇಲ್ಲಿ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ, ಇಲ್ಲಿ ಕೆಲಸಗಾರ ಬಗ್ಗೆ ಏನು ಹೇಳ್ತೀರಲ್ಲ? ಅದೇ ನೀವು ಆವಾಗಲೇ ಶರಣಯ್ಯ ಅವರು ಯಾವುದೇ ಕಾರ್ಯಕ್ರಮ ಆದರೆ ಯಶಸ್ವಿ ಆಗುತ್ತೆ ಅಂದರೆ ಶರಣಯ್ಯಿಂದ ಆಗಲ್ಲ. ಶರಣಯ್ಯ ಜೊತೆ ಒಂದು ದೊಡ್ಡ ದಂಡಿದೆ. ಸೊ ಆ ಒಂದು ಕೆಲಸಗಾರರ ಒಂದು ಅಂದರೆ 24 ಗಂಟೆ ಇಲ್ಲಿ ಕೆಲಸ ನಡೀತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಳ್ಳಿಲಿ ಮನೇಲಿದ್ದಾಗಲೂ ಕ್ಯಾಮ್ರಾ ರೋಲ್ ಆಗಿರುತ್ತೆ, ಇಲ್ಲಿ ಬಂದಾಗಲೂ ಕ್ಯಾಮ್ರಾ ರೋಲ್ ಆಗುತ್ತೆ. 24 ಗಂಟೆ ಕಂಟಿನ್ಯೂಸ್ ಆಗಿ ಕ್ಯಾಮ್ರಾ ರೋಲ್ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆಲ್ಲ ಸಪೋರ್ಟಾಗಿ 150ರಿಂದ 170 ಜನ ಟೆಕ್ನಿಷಿಯನ್ಸು, ಒಬ್ಬ ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು ನೀರು ಕೊಡೋದ್ರಿಂದ ಹಿಡ್ಕೊಂಡು ಅಥವಾ ನಮ್ಮ ಆರ್ಟ್ ಟೀಮು, ಟೆಕ್ನಿಕಲ್ ಟೀಮು, ಕ್ಯಾಮ್ರಾಮೆನ್ ಟೀಮು, ಆಡಿಯೋ ಟೀಮು, ಹಂಗೆ LED ಟೀಮು ಮತ್ತು ಎಲ್ಲರೂ, ಆಮೇಲೆ ಪ್ರೊಡಕ್ಷನ್ ಟೀಮು, ಆಮೇಲೆ ಇವು ಎಲ್ಲ ಒಂದೊಂದು ತಂಡವಾಗಿ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಇದನ್ನು ಮಾಡ್ತಾಯಿದ್ದೀವಿ. 150ರಿಂದ 170 ಜನ ಒಟ್ಟಿಗೆ ಒಂದೇ ಯೋಚನೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಅಷ್ಟು ಜನ ಒಟ್ಟಿಗೆ ಕೆಲಸ ಮಾಡ್ತೀವಿ. ಈ ಥರದೊಂದು ಶೋ ಮಾಡಿದಾಗ ಎಷ್ಟೋ ಕುಟುಂಬಗಳಿಗೆ ಒಂದು ಯೂಸ್ ಆಗುತ್ತೆ ಅನ್ನೋದೇ ಒಂದು ಖುಷಿಯಾದ ವಿಚಾರ. ಎಷ್ಟೋ ಕುಟುಂಬಗಳು ಬದುಕ್ತವೆ ಇಂಥ ಒಂದು ಶೋ ಮಾಡೋದ್ರಿಂದ ಅನ್ನೋದೇ ಒಂದು ಖುಷಿಯಾದ ವಿಚಾರ. ಎಲ್ಲರೂ ಅವ್ರ ಮನೆ ಎಲ್ಲ ಮಠ ಬಿಟ್ಟು ಒಂದೇ ಉಸಿರಲ್ಲಿ ನಾವು ಈ ಶೋಗೋಸ್ಕರ ದುಡಿತಾ ಇದ್ದಾರೆ. ಎಲ್ಲರೂ ಶೋಗೋಸ್ಕರ ದುಡಿತಾರೆ. ಸೊ ಇವರೆಲ್ಲ ಕೆಲಸಗಾರರಿಗೆ, ಈ ಶ್ರಮಜೀವಿಗಳಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತಮ್ಮ ಮುಂದಿನ ಜರ್ನಿ ಸಕ್ಸಸ್ ಆಗಿರಲಿ, ಇದು ನಮ್ಮ ಕಡೆಯಿಂದ ನಿಮ್ಗೆ ಶುಭ ಹಾರೈಕೆ.